ನಮ್ಮನ್ನು ನಾವು ಅಬಲರೆಂದುಕೊಂಡರೆ ಸಬಲರಾಗಲು ಸಾಧ್ಯವೇ? ಆಂಗ್ಲ ಭಾಷೆಯಲ್ಲಿ ಗ್ಲಾಸ್ ಸೀಲಿಂಗ್, ಗಾಜಿನ ಮೇಲ್ಛಾವಣಿ ಎನ್ನುವ ರೂಪಕ ಹೊಂದಿದೆ. ಇದರ ಅರ್ಥವೆಂದರೆ ಸ್ತ್ರೀಯರು ಮತ್ತು ಅಲ್ಪಸಂಖ್ಯಾತರು ಉನ್ನತ ಸ್ಥಾನಗಳಿಗೆ ಏರದಂತೆ ಮಾಡಲಾಗಿರುವ ಅದೃಶ್ಯ ಛಾವಣಿ. ಸ್ತ್ರೀಯರು ದೈಹಿಕವಾಗಿ ಪುರುಷರಿಗಿಂತ ದುರ್ಬಲರಾಗಿರುವುದರಿಂದ ಅವರು ಸೈನ್ಯದ ಮುಂಚೂಣಿ ಕೆಲಸಗಳಿಗೆ ಲಾಯಕ್ಕಲ್ಲ. ಕರಿಯ ಅಥವಾ ಕಂದು ಬಣ್ಣದ ವ್ಯಕ್ತಿಗಳು ಬಹುರಾಷ್ಟ್ರೀಯ ಕಂಪನಿಗಳ ಮುಖ್ಯಸ್ಥರಾಗಲು ಸಾಧ್ಯವಿಲ್ಲ. ನಿರ್ದಿಷ್ಟ ಜಾತಿಗೆ ಸೇರಿದವರು ದೇಗುಲಗಳಲ್ಲಿ ಅರ್ಚಕರಾಗಲು ಅನರ್ಹರು ಮುಂತಾದವು ಇದರ ಉದಾಹರಣೆಗಳಾಗಿವೆ. ಈ ರೂಪಕವು ಹೆಚ್ಚಾಗಿ ಸ್ತ್ರೀಯರಿಗೆ ಅನ್ವಯವಾಗುತ್ತದೆ. ಸ್ತ್ರೀಯರು ಕಠಿಣ ದೈಹಿಕ ಪರಿಶ್ರಮವಿರುವ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಎನ್ನುವ ಭಾವನೆಗಳು ನಮ್ಮ ಮನದಲ್ಲಿ ಚಿಕ್ಕಂದಿನಿಂದಲೇ ಬೇರೂರಿ ಬಿಟ್ಟಿರುತ್ತವೆ. ಅವರು ಮನೆ ಕೆಲಸಗಳು, ಸ್ವಾಗತಕಾರಿಣಿ, ಶುಶ್ರೂಷಿಕಿ, ವೈದ್ಯೆ, ಶಿಕ್ಷಕಿ ಮುಂತಾದ ಕೆಲಸಗಳನ್ನು ಮಾಡಲು ಮಾತ್ರ ಅರ್ಹರು ಎನ್ನುವ ತಪ್ಪು ಭಾವನೆಗಳನ್ನು ರೂಪಿಸಿಕೊಂಡಿರುತ್ತೇವೆ. ರಾಷ್ಟ್ರದ ಮೊಟ್ಟಮೊದಲ IPS ಅಧಿಕಾರಿಣಿಯಾಗಿ ಕಿರಣ ಬೇಡಿ ಈ ಸೇವೆಯಲ್ಲಿ ಸ್ತ್ರೀಯರು ಸೇರಲು ಹಾದಿಯಿದೆ ಎಂದು ತೋರಿಸಿಕೊಟ್ಟರು. ಅವನಿ ಚತುರ್ವೇದಿ, ಮೋಹನಾ ಸಿಂಗ್ ಮತ್ತು ಭಾವನಾ ಕಾಂತ್ ಭಾರತೀಯ ವಾಯುಸೇನೆಯ ಮೊಟ್ಟಮೊದಲ ಫೈಟರ್ ಪೈಲಟ್ಗಳಾಗಿ ಸ್ತ್ರೀಯರೂ ಯುದ್ಧ ವಿಮಾನಗಳನ್ನು ಹಾರಿಸಬಲ್ಲರು ಎಂದು ತೋರಿಸಿಕೊಟ್ಟರು. ರಷ್ಯಾದ ವ್ಯಾಲೆಂಟಿನಾ ಟೆರೆಶ್ಕೋವಾ ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿಯಾದರು. ಮುಂಬೈಯಲ್ಲಿರುವ ಡಾಕ್ಟರ್ ಸೀಮಾರಾವ್ ಪೊಲೀಸ್ ಹಾಗೂ ಸೈನಿಕ ಅಧಿಕಾರಿಗಳಿಗೆ ಕಮಾಂಡೋ ತರಬೇತಿ ಕೊಡುವ ಏಕೈಕ ಭಾರತೀಯ ಮಹಿಳೆಯಾಗಿ ಅವರ ಸಾಲಿಗೆ ಸೇರಿದ್ದಾರೆ. 1970ರಲ್ಲಿ ಜನಿಸಿದ ಸೀಮಾ ಪ್ರೊಫೆಸರ್ ರಮಾಕಾಂತ್ ಸೇನಾನಿ ಇವರ ಪುತ್ರಿ. ಸೇನಾನಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಕಾರಾಗೃಹವೊಂದರಲ್ಲಿ ಕೈದಿಯಾಗಿದ್ದಾಗ ತಾವು ತಮ್ಮ ಸಹಕೈದಿಯೊಬ್ಬನೊಡನೆ ಜೈಲಿನ ಗೋಡೆಯನ್ನು ಹಾರಿ ಅನಂತರ ಆ ಕಟ್ಟಡದ ಹೊರಗಿದ್ದ ನದಿಯನ್ನು ಈಜಿಕೊಂಡು ಎದುರು ದಡಕ್ಕೆ ಬಂದು ತಲೆಮರೆಸಿಕೊಂಡಿದ್ದ ಕಥೆಯನ್ನು ತಮ್ಮ ಮಗಳು ಸೀಮಾಗೆ ಹೇಳಿದ್ದರು. ಇದರ ಫಲವಾಗಿ ಸೀಮಾಗೆ ಚಿಕ್ಕಂದಿನಿಂದಲೇ ಸಾಹಸಗಳ ಬಗ್ಗೆ ಆಸಕ್ತಿಯು ಮೂಡಿ ತಾನೂ ತಂದೆಯಂತೆ ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕು ಎನ್ನುವ ಆಸೆ ಚಿಗುರಿತು. ಕರಾಟೆ, ಜುಡೋ ಮುಂತಾದ ಆಯುಧರಹಿತ ಸಮರ ಕಲೆಗಳ ಬಗ್ಗೆ ಅತೀವ ಆಸಕ್ತಿಯಿದ್ದ ದೀಪಕ್ ರಾವ್ ಎನ್ನುವವರ ಜೊತೆಗೆ ಸೀಮಾ ಲಗ್ನ ಮಾಡಿಕೊಂಡ ನಂತರ ಆತ ಪತ್ನಿಗೆ ಈ ಕಲೆಗಳನ್ನು ಕಲಿಸಿದ. ಒಂದು ದಿನ ಮುಂಬೈನ ಚೌಪಾಟಿ ಬೀಚ್ನಲ್ಲಿ ತನ್ನ ಗಂಡನೊಡನೆ ಅಭ್ಯಾಸ ಮಾಡಿ ಸೀಮಾ ಮನೆಗೆ ವಾಪಸ್ಸಾಗುತ್ತಿದ್ದಾಗ ಹಾದಿಯಲ್ಲಿ ನಿಂತಿದ್ದ 3-4 ರೌಡಿಗಳನ್ನು ನೋಡಿದ ದೀಪಕ್, ಇವರನ್ನು ನೀನು ಹೇಗೆ ಹಿಮ್ಮೆಟ್ಟಿಸುವೆಯೋ ನೋಡೋಣ ಎಂದು ಹೇಳಿ ಅವಳೊಬ್ಬಳನ್ನೇ ಬಿಟ್ಟು ಹೊರಟು ಹೋದ. ಸೀಮಾ ತನ್ನ ತಲೆಯನ್ನು ಕೆಳಗೆ ಮಾಡಿಕೊಂಡು ಮುಂದಕ್ಕೆ ನಡೆಯತೊಡಗಿದಾಗ ಆ ಯುವಕರು ವಿಷಲ್ ಹೊಡೆದು ಆಕೆಯ ಬಗ್ಗೆ ಕೆಟ್ಟ ಶಬ್ದಗಳನ್ನು ಆಡಿದರು. ಸೀಮಾ ಮಾತನಾಡದೆಯೇ ಮುಂದೆ ಹೋದಾಗ ಅವರಲ್ಲೊಬ್ಬ ನೇರವಾಗಿ ಅವಳಿಗೆ ಅಡ್ಡಲಾಗಿ ಬಂದು ಮುಂದೆ ಹೋಗದಂತೆ ತಡೆದ. ಸೀಮಾ ಪಕ್ಕದಿಂದ ಹೋಗಲು ಪ್ರಯತ್ನಿಸಿದಾಗ ಆತ ಅವಳ ಮೈಗೆ ಕೈ ಹಾಕಿದ. ಆಗ ಸೀಮಾ ಒಂದು ಕರಾಟೆ ಏಟನ್ನು ಅವನ ಮುಖಕ್ಕೆ ಹೊಡೆದಾಗ ಅವನು ಕೆಳಗೆ ಬಿದ್ದ. ಮತ್ತೆ ಎದ್ದು ಅವಳ ಮೇಲೆ ಆಕ್ರಮಣ ಮಾಡಲು ಆತ ಬಂದಾಗ ಅವನಿಗೆ ಮೊಣಕಾಲಿನಿಂದ ಒದ್ದು ಮತ್ತೆ ಬೀಳಿಸಿದಳು. ತಮ್ಮ ತಂಡದ ಅತಿ ಬಲಿಷ್ಠ ಹುಡುಗನೇ ಕೆಳಗೆ ಬಿದ್ದುದನ್ನು ಕಂಡು ಇನ್ನಿಬ್ಬರು ಅಲ್ಲಿಂದ ಪಲಾಯನಗೈದರು. ಆ ದಿನದಿಂದಲೇ ನನಗೆ ನನ್ನ ಬಗ್ಗೆ ವಿಶ್ವಾಸವೂ ಮೂಡಿತು, ಧೈರ್ಯವೂ ಬಂದಿತು. ಯುವತಿಯರು ಅಬಲೆಯರಲ್ಲ, ಅವರೂ ಪುರುಷರಷ್ಟೇ ಬಲಿಷ್ಠರು ಎಂದು ತೋರಿಸಬೇಕಾದ ಕಾಲ ಬಂದಿದೆ ಎಂದು ನಾನು ಮನಗಂಡೆ ಎನ್ನುವ ಸೀಮಾ ಅನಂತರ ಶೂಟಿಂಗ್ ಕಲಿತಳು, ಸ್ಕೂಬಾ ಡೈವಿಂಗ್ ಕಲಿತಳು. ನಂತರ ಪರ್ವತಾರೋಹಣ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದಳು. ಇದಾದ ಕೂಡಲೇ ಬ್ರೂಸ್ಲಿ ಪ್ರಾರಂಭಿಸಿದ ಜೆಸ್ಕೊಂಡೋ ಎನ್ನುವ ಹೊಸ ರೀತಿಯ ನಿರಾಯುಧ ಆಕ್ರಮಣ ಕಲೆಯನ್ನು ಕಲಿತಳು. ಒಂದು ಮುಂಜಾನೆ ಸೀಮಾ ಸಮುದ್ರ ತೀರದಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದಾಗ ಅಲ್ಲಿ ವಾಕಿಂಗ್ ಮಾಡುತ್ತಿದ್ದ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ, ನಮ್ಮ ಮುಂಬೈ ಪೊಲೀಸರಿಗೆ ನೀನು ನಿರಾಯುಧ ಕಾಳಗದ ತರಬೇತಿಯನ್ನು ಕೊಡುವೆಯಾ ಎಂದು ಕೇಳಿದಾಗ ಆಕೆ ಕೂಡಲೇ ಒಪ್ಪಿದಳು. ಪೊಲೀಸರ ಪ್ರಥಮ ತಂಡಕ್ಕೆ ಆಕೆ ತರಬೇತಿ ಕೊಡಲು ಪ್ರಾರಂಭಿಸಿದಾಗ ಪೊಲೀಸರು, ನೀನೊಬ್ಬ ಸ್ತ್ರೀಯಾಗಿ ನಮಗೇನು ತರಬೇತಿ ಕೊಡಬಲ್ಲೆ ಎಂದು
ಮೂದಲಿಸಿದರು. ಆದರೆ ಸೀಮಾ ಸ್ವಲ್ಪವೂ ಎದೆಗುಂದದೆ ತಾನು ದೈಹಿಕ ಕಾಳಗದಲ್ಲಿ ಅವರಿಗಿಂತ ಹೆಚ್ಚು ಎನ್ನುವುದನ್ನು ತೋರಿಸಿಕೊಟ್ಟಾಗ ಅವರು ಅವಳನ್ನು ಮೆಚ್ಚಿ ಅವಳ ವಿಧೇಯ ಶಿಷ್ಯರಾದರು. ಅನಂತರ ಆಕೆಯ ಖ್ಯಾತಿಯು ಎಲ್ಲೆಡೆ ಹರಿಯಿತು. ಆಕೆಯನ್ನು ಭಾರತದ ಸಶಸ್ತ್ರ ಪಡೆಗಳು ತಮ್ಮ ಸೈನಿಕರಿಗೆ ನಿರಾಯುಧ ಕಾಳಗವನ್ನು ಕಲಿಸಲು ಕೇಳಿದಾಗ ಆಕೆ ಒಪ್ಪಿ ಸೈನಿಕರಿಗೆ ತರಬೇತಿಯನ್ನು ನೀಡತೊಡಗಿದಳು. ಒಮ್ಮೆ ಆಕೆ ಮಂಕಿ ಕ್ರಾಲ್ 2 ಎತ್ತರದ ಕಟ್ಟಡಗಳ ಮಧ್ಯೆ ಹಗ್ಗವನ್ನು ಕಟ್ಟಿ ಆ ಹಗ್ಗದ ಮೂಲಕ ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಹೋಗುವುದು ಕಲಿಸುತ್ತಿರುವಾಗ ಅಕಸ್ಮಾತ್ತಾಗಿ ಹಗ್ಗ ಹರಿದು ಸುಮಾರು 50 ಅಡಿಗಳ ಎತ್ತರದಿಂದ ಕೆಳಗೆ ಬಿದ್ದು ತನ್ನ ಬೆನ್ನುಮೂಳೆಯನ್ನು ಮುರಿದುಕೊಂಡಳು. ಸೀಮಾ ಸುಮಾರು 6 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾದರೂ ಧೃತಿಗೆಡದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಕೂಡಲೇ ತನ್ನ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಳು. ಅನಂತರ ಆಕೆ ತನ್ನದೇ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿ ಹೆಣ್ಣು ಮಕ್ಕಳಿಗೆ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ಕಲಿಸತೊಡಗಿದಳು. ಸೀಮಾ ತರಬೇತಿ ನೀಡುವಾಗ ಮತ್ತೊಮ್ಮೆ ಕೆಳಗೆ ಬಿದ್ದು ಅವಳ ತಲೆಗೆ ಪೆಟ್ಟಾಯಿತು. ಅದು ಎಷ್ಟು ಭಾರೀ ಗಾಯವೆಂದರೆ ಆಕೆಗೆ ಜ್ಞಾಪಕ ಶಕ್ತಿಯೇ ಹೊರಟು ಹೋಯಿತು. ವೈದ್ಯರ ಅವಿರತ ಪರಿಶ್ರಮದಿಂದ ಆಕೆಗೆ ಜ್ಞಾಪಕ ಶಕ್ತಿ ಮರಳಿ ಬಂದಿತು. ಎದೆಗುಂದದ ಆಕೆ ಮತ್ತೆ ನಿರಾಯುಧ ಹೋರಾಟದ ತರಬೇತಿಯನ್ನು ಕೊಡಲು ಪ್ರಾರಂಭ ಮಾಡಿದಳು. ಈಗ ಸುಮಾರು 50 ವರ್ಷ ತಲುಪುತ್ತಿರುವ ಡಾಕ್ಟರ್ ಸೀಮಾ ರಾವ್ 2 ವಿಷಯಗಳಲ್ಲಿ PhD ಗಳಿಸಿದ್ದಾರೆ. ಈಕೆ ಕಳೆದ 20 ವರ್ಷಗಳಲ್ಲಿ ಸುಮಾರು 20,000 ಸೈನಿಕರು ಹಾಗೂ ಪೊಲೀಸರಿಗೆ ಕಮಾಂಡೋ ತರಬೇತಿಯನ್ನು ಕೊಟ್ಟು ವಿಶ್ವ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಈ ತರಬೇತಿಗಾಗಿ ಯಾವುದೇ ಶುಲ್ಕವನ್ನು ಅವರು ಪಡೆದಿಲ್ಲ. ನನ್ನ ದೇಶಕ್ಕಾಗಿ ನಾನು ಇಷ್ಟನ್ನಾದರೂ ಮಾಡಬೇಕಲ್ಲವೇ ಎಂದು ಆಕೆ ಹೇಳುತ್ತಾರೆ. ಕಿರಣ್ ಬೇಡಿಯಾಗಲಿ ಡಾಕ್ಟರ್ ಸೀಮಾರಾವ್ ಆಗಲಿ ತಾವು ಸ್ತ್ರೀಯರಾಗಿರುವುದರಿಂದ ಪುರುಷ ಪ್ರಧಾನವಾದ ಕೆಲವು ಕೆಲಸಗಳನ್ನು ಮಾಡಲು ತಮ್ಮಿಂದ ಸಾಧ್ಯವಿಲ್ಲ ಎಂದು ಭಾವಿಸದೇ ಹೋದ ಕಾರಣಕ್ಕಾಗಿಯೇ ಅವರು ಯಶದ ಮೆಟ್ಟಲುಗಳನ್ನು ಏರುವಂತಾಯಿತು, ಗಾಜಿನ ಛಾವಣಿಯನ್ನು ಒಡೆಯುವಂತಾಯಿತು. ಆದರೆ ಎಲ್ಲರೂ ಸೀಮಾಳಂತಲ್ಲ. ಬಹುತೇಕ ಜನರು ಗಾಜಿನ ಛಾವಣಿ ಇದೆ ಎಂದು ಭಾವಿಸಿ ಉನ್ನತ ಸ್ಥಾನಗಳನ್ನು ಹೊಂದುವ ಅಪೇಕ್ಷೆಯನ್ನೇ ಹೊಂದಿರುವುದಿಲ್ಲ. ಚಿಕ್ಕಂದಿನಿಂದಲೇ ನಮ್ಮ ಇತಿಮಿತಿ ಇಂತಹುದು ಎಂದು ಗುರುತಿಸಿಕೊಂಡು ಮೇಲೇರುವ ಪ್ರಯತ್ನಗಳನ್ನೇ ಮಾಡುವುದಿಲ್ಲ. ನಾನೊಬ್ಬ ಬಡ ಕೂಲಿಕಾರನ ಮಗ, ನಾನು ಹೇಗೆ IAS ಅಧಿಕಾರಿಯಾಗಬಲ್ಲೆ ಎಂದು ಸಂಶಯಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಹಲವಾರು ಯುವಕ ಯುವತಿಯರು ಹೋಗುವುದೇ ಇಲ್ಲ. ಅಂತಹ ಜನರಿಗೆ ಸೂಕ್ತ ಮಾರ್ಗದರ್ಶನವು ದೊರಕಿದಲ್ಲಿ ಅವರು ಸಹ ಗಾಜಿನ ಚಾವಣಿಯನ್ನು ಭೇದಿಸಬಹುದು. ಅಂತಹ ಒಂದು ನಿದರ್ಶನ ಇಲ್ಲಿದೆ. ಉತ್ತಮ್ ಪೈಠಿಣಿ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿರುವ ಕೋಳಿ ಫಾರಂ ಒಂದರಲ್ಲಿ ಚಾಲಕನಾಗಿದ್ದ. ಅವನಿಗೆ 2 ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳು. ತಾನು ಗಳಿಸುತ್ತಿದ್ದ ಸಂಪಾದನೆ ಕುಟುಂಬದ ನಿರ್ವಹಣೆಗೆ ಸಾಲದಿದ್ದರೂ ಆತ ತನ್ನ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಬೇಕೆಂದು ಅವರನ್ನು ಖಾಸಗಿ ಶಾಲೆಗೆ ಸೇರಿಸಿದ್ದ. ಹಿರಿಯ ಮಗ ಓಂ ಶಾಲೆ ಮುಗಿಸಿದ ನಂತರ ಪುಣೆಗೆ ಹೋಗಿ ಕಾಲೇಜೊಂದರಲ್ಲಿ ಕಂಪ್ಯೂಟರ್ ಪದವಿಗೆ ದಾಖಲಿಸಿದ. ಅಷ್ಟರಲ್ಲಿ ಉತ್ತಮ್ ಪೈಠಣಿಯ 2 ಮಂಡಿಗಳಿಗೆ ತೊಂದರೆಯಾದ ಕಾರಣ ಆತ ಆಪರೇಷನ್ ಮಾಡಿಸಬೇಕಾಗಿ ಬಂದಿತು. ಒಂದು ಮಂಡಿ ಸರಿ ಹೋಯಿತು, ಇನ್ನೊಂದು ಸರಿ ಹೋಗಲಿಲ್ಲ. ಈ ಕಾರಣಕ್ಕಾಗಿ ಕುಟುಂಬಕ್ಕೆ ತೀವ್ರ ಆರ್ಥಿಕ ಸಂಕಷ್ಟವಾಯಿತು. ಆಗ ಕಾಲೇಜು ಕಲಿಯುತ್ತಿದ್ದ 22 ವರ್ಷದ ಓಂ ಓಲಾ ಟ್ಯಾಕ್ಸಿಯ ಚಾಲಕನಾಗಿ ಕುಟುಂಬಕ್ಕೆ ನೆರವಾಗಬೇಕಾದ ಅನಿವಾರ್ಯತೆ ಉಂಟಾಯಿತು. ಆತ ಬೆಳಗ್ಗೆ ಕಾಲೇಜಿಗೆ ಹೋಗಿ ಇಡೀ ರಾತ್ರಿ ಟ್ಯಾಕ್ಸಿಯನ್ನು ಓಡಿಸುತ್ತಿದ್ದ. 2015ರ ಒಂದು ದಿನ ಓಂನ ಟ್ಯಾಕ್ಸಿಯಲ್ಲಿ ಪುಣೆಯಿಂದ ಸತಾರಾಕ್ಕೆ ಹೋಗಲು ಪ್ರಯಾಣಿಕರೊಬ್ಬರು ಬಂದರು. ಹಾದಿಯಲ್ಲಿ ಅವರು ತಮ್ಮ ಹೆಸರನ್ನು ಕರ್ನಲ್ ಭಕ್ಷಿ ಎಂದು ಹೇಳಿ ಓಂನನ್ನು ಮಾತಿಗೆಳೆದರು. ನೀನೇಕೆ ಟ್ಯಾಕ್ಸಿ ಚಾಲಕನಾಗಿ ಜೀವನವನ್ನು ಸಾಗಿಸುತ್ತಿರುವೆ? ಜೀವನದಲ್ಲಿ ಇನ್ನೂ ಮುಂದೆ ಬರುವ ಆಸೆ ನಿನಗಿಲ್ಲವೇ? ನೀನು ಭಾರತೀಯ ಸೈನ್ಯದಲ್ಲಿ ಅಧಿಕಾರಿಯಾಗಿ ಸೇರಬಹುದಲ್ಲವೇ ಎಂದು ಸೂಚಿಸಿದರು. ಸರ್, ಇಂತಹ ದೊಡ್ಡ ಹುದ್ದೆ ನಮ್ಮಂತಹ ಬಡಜನರಿಗೆ ಎಲ್ಲಿ ಸಾಧ್ಯ? ನಾನಿನ್ನೂ ಪದವಿಯನ್ನೇ ಪಡೆದಿಲ್ಲ. ಪದವಿಯ ನಂತರ ಯಾವುದಾದರೂ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗುವೆ, ಇಲ್ಲದಿದ್ದರೆ ಇದೇ ಕೆಲಸವನ್ನೇ ಮುಂದುವರಿಸುವೆ ಎಂದ ಓಂ. ಕರ್ನಲ್ ಭಕ್ಷಿ ಅವನಿಗೆ ಬುದ್ಧಿಮಾತುಗಳನ್ನು ಹೇಳಿ, ಸೈನ್ಯ ಪಡೆಯಲ್ಲಿ ನಿನ್ನಂತಹ ಯುವಕರಿಗೆ ಬಹಳ ಅವಕಾಶಗಳಿವೆ, ನೀನು ಬಿಡುವಾದಾಗ ನನ್ನ ಪರಿಚಯದ ಅಧಿಕಾರಿಯೊಬ್ಬರನ್ನು ಭೇಟಿ ಮಾಡು ಎಂದು ಅವರ ವಿಳಾಸವನ್ನು ನೀಡಿದರು. ಓಂ ಆ ಅಧಿಕಾರಿಯನ್ನು ಭೇಟಿಯಾದಾಗ ಅವರು ಸೈನ್ಯ ಪಡೆಯನ್ನು ಸೇರಲು ಏನನ್ನು ಮಾಡಬೇಕು ಎನ್ನುವ ವಿವರಗಳನ್ನು ಕೊಟ್ಟರು. ಅವರ ಸೂಚನೆಯಂತೆ ಓದಿ ಓಂ
ಕೇಂದ್ರ ಲೋಕಸೇವಾ ಆಯೋಗವು ನಡೆಸುವ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ತಯಾರಿಯನ್ನು ನಡೆಸಿ 2016ರಲ್ಲಿ ಪರೀಕ್ಷೆಯನ್ನು ಬರೆದು ಮೊದಲ ಪ್ರಯತ್ನದಲ್ಲಿಯೇ ಉತ್ತೀರ್ಣನಾದ. ಆತನಿಗೆ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ನೀಡಲಾಯಿತು. ಸದ್ಯ ಆತ ಕಾರ್ಗಿಲ್ನಲ್ಲಿರುವ ಸೈನ್ಯ ತುಕಡಿಯೊಂದರಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ದೇಶದ ಪ್ರಮುಖ ಗಡಿಯೊಂದನ್ನು ಕಾಯುತ್ತಿದ್ದಾನೆ. ಸೈನ್ಯಾಧಿಕಾರಿಯ ಸಮವಸ್ತ್ರವನ್ನು ಧರಿಸಲು ನನಗೆ ಹೆಮ್ಮೆಯಾಗುತ್ತದೆ ಎಂದು ಹೇಳುವ ಓಂ, ಪ್ರತಿಯೊಬ್ಬರೂ ತಮಗೆ ತಾವು ಯಾವುದೇ ರೀತಿಯ ಇತಿಮಿತಿಗಳನ್ನು ಹಾಕಿಕೊಳ್ಳದೆ ಎತ್ತರವನ್ನು ಏರಲು ಪ್ರಯತ್ನಿಸಿದರೆ ಯಶಸ್ಸು ಖಂಡಿತವಾಗಿ ಸಾಧ್ಯ ಎನ್ನುತ್ತಾನೆ. ಗಾಜಿನ ಚಾವಣಿಯನ್ನು ಯಾರು ಬೇಕಾದರೂ ಒಡೆಯಬಹುದು. ಅದನ್ನು ಒಡೆಯಲು ಸೀಮಾರಾವ್ ರೀತಿಯ ಧೈರ್ಯ ಬೇಕು, ಇಲ್ಲವೇ ಓಂ ಪೈಠಣಿಯಂತೆ ಮಾರ್ಗದರ್ಶಕರು ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಈ ಗುರಿ ಹೇಗೆ ಸಾಧ್ಯ ಎನ್ನುವ ಸಂದೇಹವು ಇರಲೇಬಾರದು. ಕಷ್ಟಗಳು ಬಂದಾಗ ಸಹಿಸಿಕೊಂಡು ಅವನ್ನು ಎದುರಿಸುವ ಕಲೆ. ಅಮೆರಿಕಾದ ಅರ್ನೆಸ್ಟ್ ಹೆಮಿಂಗ್ವೇ ನನ್ನ ನೆಚ್ಚಿನ ಕಾದಂಬರಿಕಾರರಲ್ಲೊಬ್ಬ. ಪತ್ರಿಕೆಯೊಂದರ ವರದಿಗಾರನಾಗಿದ್ದ ಆತ 2ನೇ ವಿಶ್ವ ಮಹಾಯುದ್ಧವು ನಡೆಯುತ್ತಿದ್ದ ಸಮಯದಲ್ಲಿ ಚೀನಾ ದೇಶದಿಂದ ಯುದ್ಧದ ವರದಿಗಳನ್ನು ಮಾಡತೊಡಗಿದ್ದ. 1941ರಲ್ಲಿ ಆತ ಹಡಗಿನಲ್ಲಿ ಪ್ರಯಾಣವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಹೊಸ ವರ್ಷದ ಆಗಮನವಾಗುತ್ತಿತ್ತು. ಪಾಶ್ಚಾತ್ಯರು ಹೊಸ ವರ್ಷವನ್ನು ಆಚರಿಸುವಾಗ ಮದ್ಯಪಾನವನ್ನು ಮಾಡುತ್ತಾ ಸ್ವಾಗತಿಸುತ್ತಾರೆ. ಆದರೆ ಆ ಸಮಯದಲ್ಲಿ ಹೆಮಿಂಗ್ವೇನ ಬಳಿ ಸ್ವಲ್ಪವೂ ಮದ್ಯವಿರಲಿಲ್ಲ. ಹೊಸ ವರ್ಷವನ್ನು ಹೇಗೆ ಆಚರಿಸಲಿ ಎಂದು ಆತ ಯೋಚನೆ ಮಾಡುತ್ತಿದ್ದಾಗ ಅದೇ ಹಡಗಿನಲ್ಲಿದ್ದ ಒಬ್ಬ ವ್ಯಕ್ತಿ ಅವನನ್ನು ಭೇಟಿಯಾಗಿ, ನೀನು ಯಾವುದೋ ಚಿಂತೆಯಲ್ಲಿರುವಂತಿದೆಯಲ್ಲ ಎಂದು ಕೇಳಿದಾಗ ಹೆಮಿಂಗ್ವೇ ತನ್ನ ಸಮಸ್ಯೆಯನ್ನು ಅವನೊಂದಿಗೆ ಹಂಚಿಕೊಂಡ. ಆಗ ಆ ವ್ಯಕ್ತಿ, ನೀನೊಬ್ಬ ಹೆಸರಾಂತ ಕಾದಂಬರಿಕಾರನೆಂದು ನನಗೆ ತಿಳಿದಿದೆ. ನಾನೊಬ್ಬ ಉದಯೋನ್ಮುಖ ಬರಹಗಾರ. ನಾನು ನಿನ್ನಂತೆ ಹೇಗೆ ಉತ್ತಮ ಬರಹಗಾರನಾಗಬಲ್ಲೆ ಎನ್ನುವ ಬಗ್ಗೆ ನನಗೆ ಸಲಹೆ ಸೂಚನೆಗಳನ್ನು ನೀಡಿದರೆ ನಾನು ಪ್ರತಿಫಲವಾಗಿ ನಿನಗೆ ಒಂದು ಬಾಟಲ್ ವಿಸ್ಕಿಯನ್ನು ಕೊಡುವೆ ಎಂದ. ಅವನ ಮಾತುಗಳಿಗೆ ಒಪ್ಪಿದ ಹೆಮಿಂಗ್ವೇ, ನಾನು ನಿನಗೆ ಕೊಡುವ ಸಲಹೆಯನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಒಂದು ಲಕೋಟೆಯಲ್ಲಿ ಮುಚ್ಚಿಕೊಡುತ್ತೇನೆ. ನೀನು ಅದನ್ನು ಹೊಸ ವರ್ಷದ ದಿನವೇ ಒಡೆದು ಓದಬೇಕು. ಹಾಗೆಯೇ ನೀನು ಕೊಡುವ ಮದ್ಯವನ್ನು ನಾನು ಹೊಸ ವರ್ಷದ ದಿನವೇ ಸೇವಿಸುವೆ ಎಂದ. ಇದಕ್ಕೆ ಒಪ್ಪಿದ ಆ ವ್ಯಕ್ತಿ ಹೆಮಿಂಗ್ವೇಗೆ ಒಂದು ಬಾಟಲ್ ಮದ್ಯವನ್ನು ಕೊಟ್ಟ. ಹೆಮಿಂಗ್ವೇ ತನ್ನ ಸಲಹೆಯನ್ನು ಬರೆದು ಲಕೋಟೆಯಲ್ಲಿಟ್ಟು ಕೊಟ್ಟ. ಹೊಸ ವರ್ಷವನ್ನು ಆಚರಿಸಲೆಂದು ಹೆಮಿಂಗ್ವೇ ಸಹ ಪ್ರಯಾಣಿಕ ಕೊಟ್ಟಿದ್ದ ಬಾಟಲ್ನಲ್ಲಿದ್ದ ಮದ್ಯವನ್ನು ಗ್ಲಾಸಿಗೆ ಹಾಕಿಕೊಂಡಾಗ ಅದರಲ್ಲಿ ವಿಸ್ಕಿಯ ಬದಲಿಗೆ ಚಹಾ ಇತ್ತು. ತನ್ನ ದುರಾದೃಷ್ಟವನ್ನು ಹಳಿಯುತ್ತಾ ಹೆಮಿಂಗ್ವೇ ಸುಮ್ಮನಾದ. ಹಡಗಿನಲ್ಲಿದ್ದ ಸಹ ಪ್ರಯಾಣಿಕ ಹೆಮಿಂಗ್ವೇ ಕೊಟ್ಟ ಲಕೋಟೆಯನ್ನು ಒಡೆದು ಅದರಲ್ಲಿದ್ದ ಪತ್ರವನ್ನು ಓದಿದ. ಇತರರ ಬಗ್ಗೆ ಬರೆಯುವ ಮುನ್ನ ನೀನೊಬ್ಬ ಉತ್ತಮ ನಾಗರಿಕನಾಗಿರಬೇಕಾದ್ದು ಅವಶ್ಯ. ಒಬ್ಬ ಉತ್ತಮ ನಾಗರಿಕನಾಗಬೇಕಾದರೆ ನಿನಗೆ 2 ಮುಖ್ಯ ಗುಣಗಳು ಇರಬೇಕು. ಅವೇನೆಂದರೆ ಇನ್ನೊಬ್ಬರ ಬಗ್ಗೆ ಮರುಕ ಮತ್ತು ನಿನಗೆ ಕಷ್ಟಗಳು ಬಂದಾಗ ಅವುಗಳನ್ನು ಎದುರಿಸುವಂತಹ ಸಾಮರ್ಥ್ಯ. ತೊಂದರೆಗೆ ಈಡಾಗಿರುವವರನ್ನು ಅಪಹಾಸ್ಯ ಮಾಡಬೇಡ. ಒಂದು ವೇಳೆ ನಿನಗೇ ತೊಂದರೆಗಳು ಎದುರಾದಾಗ ನೀನು ಅವುಗಳೊಡನೆ ಸೆಣಸಾಟಬೇಡ. ನಿನ್ನ ತೊಂದರೆಗಳನ್ನು ಧೈರ್ಯದಿಂದ ಎದುರಿಸಿ ಅವುಗಳನ್ನು ಗೆದ್ದು ಬಾ ಎಂದು ಅದರಲ್ಲಿ ಬರೆದಿತ್ತು. ಇದನ್ನೋದಿ ಆನಂದಗೊಂಡ ಆ ವ್ಯಕ್ತಿ ಹೆಮಿಂಗ್ವೇ ಬಳಿಗೆ ಹೋಗಿ ಥ್ಯಾಂಕ್ಸ್ ಎಂದು ಹೇಳಿ, ನಾನು ಕೊಟ್ಟ ವಿಸ್ಕಿ ಹೇಗಿತ್ತು ಎಂದು ಕೇಳಿದ. ಆಗ ಹೆಮಿಂಗ್ವೇ ತನ್ನ ಬಾಟಲ್ ತೋರಿಸಿ, ಇದರಲ್ಲಿ ವಿಸ್ಕಿ ಇರಲಿಲ್ಲ, ಚಹವಿತ್ತು ಎಂದಾಗ ಸಹ ಪ್ರಯಾಣಿಕ ಪೆಚ್ಚಾಗಿ ಐ ಆಮ್ ಸಾರಿ ಎಂದ. ನೀನು ಕೊಟ್ಟಂತಹ ವಿಸ್ಕಿ ಬಾಟಲ್ನಲ್ಲಿ ಚಹವಿದ್ದುದು ನನ್ನ ದುರದೃಷ್ಟ. ಇದರ ಬಗ್ಗೆ ನನಗೆ ಬೇಸರವಾಗಿದ್ದು ನಿಜ. ಈ ಬಗ್ಗೆ ನೀನು ಮುರುಗಿರುವುದೂ ನಿಜ. ಇಂತಹ ಮುರುಕ ತೋರುವುದರಿಂದಲೇ ನಾವು ಉತ್ತಮ ಮಾನವರಾಗುತ್ತೇವೆ ಎಂದ ಹೆಮಿಂಗ್ವೇ. ನಮಗೆ ಬಂದ ಸಂಕಟದ ಪರಿಸ್ಥಿತಿಯನ್ನು ನಗುನಗುತ್ತಲೇ ಎದುರಿಸಿದಾಗಲೇ ನಾವು ಜೀವನದಲ್ಲಿ ಮುಂದೆ ಬರುತ್ತೇವೆ ಎಂದ. ಈ ದೃಷ್ಟಾಂತವನ್ನು ಓದಿ ನಾನು ಎಷ್ಟು ಸ್ಫೂರ್ತಿಗೊಂಡೆನೆಂದರೆ ಹೆಮಿಂಗ್ವೇನ ಹೇಳಿಕೆಯನ್ನು ದೊಡ್ಡಕ್ಷರದಲ್ಲಿ ಬರೆದು ನನ್ನ ಕೋಣೆಯ ಗೋಡೆಗೆ ಅಂಟಿಸಿಕೊಂಡಿದ್ದೆ. ಈ ಹೇಳಿಕೆ ನನ್ನ ಮುಂದಿನ ಜೀವನದ ಸವಾಲುಗಳನ್ನು ಎದುರಿಸಲು ಸಹಕಾರಿಯಾಯಿತು. ನಾನು IPS ಅಧಿಕಾರಿಯಾಗಿ SP ಹುದ್ದೆಗೆ ಪದೋನ್ನತಿ ಹೊಂದಿದಾಗ ನಮ್ಮ ತಂಡದಲ್ಲಿದ್ದ 4ರಲ್ಲಿ
ನನ್ನೊಬ್ಬನನ್ನೇ ಜಿಲ್ಲಾ SP ಮಾಡಲಾಯಿತು. ಹೀಗಾಗಿ ಖುಷಿಯಿಂದ ನಾನು ಬೀಗುತ್ತಿದ್ದೆ. ನಾನು SP ಆಗಿ ಹೋದ ಬೀದರ್ ಜಿಲ್ಲೆ ಚಿಕ್ಕದಾಗಿದ್ದರೂ ಅಲ್ಲಿನ ಸಮಸ್ಯೆಗಳು ದೊಡ್ಡದಾಗಿದ್ದವು. ಮುಖ್ಯವಾಗಿ ಆ ಜಿಲ್ಲೆಯಲ್ಲಿ 2 ಜಾತಿಗಳು ಮತ್ತು 2 ಕೋಮುಗಳ ನಡುವೆ ವೈಮನಸ್ಯವಿದ್ದು ಇದು ಕಾಲಕಾಲಕ್ಕೆ ಘರ್ಷಣೆಗಳ ರೂಪದಲ್ಲಿ ಹೊರಹೊಮ್ಮುತ್ತಿತ್ತು. ಒಮ್ಮೆ ನಾನು ವೈಯಕ್ತಿಕ ಕೆಲಸಕ್ಕೆಂದು ರಜೆಯ ಮೇಲೆ ಹೋಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಜಾತಿಯ ದಂಗೆ ಆರಂಭವಾಗಿ ಪೊಲೀಸ್ ಗೋಲಿಬಾರ್ ನಡೆದು 3 ಸತ್ತರು. ಕೂಡಲೇ ನನ್ನನ್ನು ರಜೆಯಿಂದ ಮರಳಿ ಬರುವಂತೆ ಆದೇಶಿಸಲಾಯಿತು. ನಾನು ಜಿಲ್ಲೆಗೆ ವಾಪಸ್ಸಾದ ನಂತರವೂ ಪರಿಸ್ಥಿತಿಯು ಹತೋಟಿಗೆ ಬರಲಿಲ್ಲ. ಬೆಂಗಳೂರಿನಿಂದ ಹಿರಿಯ ಅಧಿಕಾರಿಗಳು ಬಂದರೂ, ಹೆಚ್ಚಿನ ಸಂಖ್ಯೆ ಪೊಲೀಸರು ಬಂದರೂ, ಮೀಸಲು ಪೊಲೀಸರು ಬಂದರೂ ಆ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿದ್ದ ಹಿಂಸೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಪರಿಸ್ಥಿತಿಯನ್ನು ಸಾಮಾನ್ಯ ಹಂತಕ್ಕೆ ತರಲು 15 ದಿನಗಳು ಬೇಕಾದವು. ಆ ಸಮಯದಲ್ಲಿ ನಾನು ಊಟ ನಿದ್ರೆ ಇಲ್ಲದೆ ಕೆಲಸ ಮಾಡಿದೆ. ಜಿಲ್ಲೆಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ನಾನು ವಿಫಲನಾಗಿದ್ದೇನೆ ಎಂದು ನನ್ನನ್ನು ಏಕಾಏಕಿ ವರ್ಗ ಮಾಡಿತು. ನಾನು ಬೀದರ್ನಲ್ಲಿ 1 ವರ್ಷ ಕಾಲವೂ ಸೇವೆ ಸಲ್ಲಿಸದಿದ್ದ ಕಾರಣ ಈ ವರ್ಗ ನನಗೆ ತೀವ್ರ ಮುಖಭಂಗವನ್ನು ತಂದಿತು. ನನಗೆ ಬೇರೆ ಯಾವ ಜಿಲ್ಲೆಯ ಪ್ರಭಾರವನ್ನೂ ಕೊಡದೆ ಬೆಂಗಳೂರಿನ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿದ್ದ 8 ಜನ SPಗಳ ಜೊತೆ ನನ್ನನ್ನೂ ಒಬ್ಬ SPಯನ್ನಾಗಿ ನೇಮಿಸಲಾಯಿತು. ಆಗ ನಾನು ಖಿನ್ನನಾಗಿದ್ದೆ. ವೃತ್ತಿಜೀವನದ ಆರಂಭದಲ್ಲಿಯೇ ನನಗೆ ಹೀಗಾಗಿರುವುದರಿಂದ ನನ್ನ ಮುಂದಿನ 30 ವರ್ಷಗಳ ಸೇವಾವಧಿಯಲ್ಲಿ ನನಗೆ ಯಾವುದೇ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವುದಿಲ್ಲವೇನೋ ಎಂಬ ಚಿಂತೆ ನನ್ನನ್ನು ಕಾಡತೊಡಗಿತು. ನಾನು ಇತರರೊಂದಿಗೆ ಬೆರೆಯುವುದನ್ನು ಬಿಟ್ಟು ಒಬ್ಬಂಟಿಯಾಗಿಯೇ ಇರತೊಡಗಿದೆ. ಆ ಸಮಯದಲ್ಲಿ ನನಗೆ ಹೆಮಿಂಗ್ವೇನ ಮಾತುಗಳು ನೆನಪಾದವು. ನಿನಗೆ ತೊಂದರೆ ಬಂದಾಗ ಖಿನ್ನನಾಗಬೇಡ, ಅದರ ಜೊತೆಯೇ ತೇಲುತ್ತಾ ಮತ್ತೆ ಪುಟಿದು ನಿಲ್ಲು ಎನ್ನುವ ಆ ಹೇಳಿಕೆ ನನ್ನ ಕಿವಿಯಲ್ಲಿ ಗುಯಿಗೂಡತೊಡಗಿತ್ತು. ನಾನು ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿಯೇ ಉತ್ತಮ ಹೆಸರು ಗಳಿಸುತ್ತೇನೆ, ನಾನೊಬ್ಬ ಉತ್ತಮ ಅಧಿಕಾರಿ ಎಂದು ಎಲ್ಲರಿಗೂ ತೋರಿಸುತ್ತೇನೆ, ನಾನು ಸೂಕ್ಷ್ಮ ಕೆಲಸ ಕಾರ್ಯಗಳಿಗೂ ಅರ್ಹ ಅಧಿಕಾರಿ ಎಂದು ಸರ್ಕಾರಕ್ಕೆ ರುಜುವಾತುಪಡಿಸುತ್ತೇನೆ ಎಂದು ಅಂದೇ ತೀರ್ಮಾನಿಸಿದೆ. ಮಾರನೆಯ ದಿನದಿಂದಲೇ ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ನಾನು ಮಾಡಬೇಕಾದ ಕೆಲಸಗಳ ವಿವರಗಳನ್ನು ಆಸಕ್ತಿಯಿಂದ ತಿಳಿದುಕೊಂಡೆ. ಪ್ರತಿದಿನವೂ 10 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಕಚೇರಿಯಲ್ಲಿಯೇ ಕಳೆದು ನನ್ನ ಕೆಲಸದಲ್ಲಿ ಮಗ್ನನಾದೆ. ಉತ್ತಮ ಮಾಹಿತಿದಾರರ ಜಾಲವನ್ನು ಬೆಳೆಸಿಕೊಂಡು ಅತಿ ಭ್ರಷ್ಟ ಅಧಿಕಾರಿಗಳ ಪಟ್ಟಿಯನ್ನು ಮಾಡಿಕೊಂಡು ಅವರ ಮನೆಗಳಿಗೆ ದಾಳಿ ನಡೆಸಿದೆ. ನಾನು ಮಾಡಿದ ದಾಳಿಗಳು ಸಫಲವಾಗಿ ಕೋಟಿಗಟ್ಟಲೆ ಆಸ್ತಿಯನ್ನು ಜಪ್ತಿ ಮಾಡುವಂತಾಯಿತು. ಇದರ ಫಲವಾಗಿ ನಾನಿದ್ದ ಇಲಾಖೆಯಲ್ಲಿ ಉತ್ತಮ ಹೆಸರನ್ನು ಗಳಿಸಿದೆ. ಅಂದಿನ ಮುಖ್ಯಮಂತ್ರಿಗಳಿಗೂ ನನ್ನ ಬಗ್ಗೆ ಮಾಹಿತಿಯೂ ಹೋಯಿತು. ಆಗ ಅವರು ತಮ್ಮ ಅಧೀನದಲ್ಲಿಯೇ ಇದ್ದ ಗುಪ್ತಚರ ಇಲಾಖೆಗೆ SPಯಾಗಿ ನನ್ನನ್ನು ನೇಮಿಸಿದರು. ಆದರೆ ಇದರಿಂದ ನನಗೇನೂ ಹೆಚ್ಚಿನ ಸಂತಸವಾಗಿರಲಿಲ್ಲ. ಸಮವಸ್ತ್ರವಿಲ್ಲದ ಒಂದು ಹುದ್ದೆಯಿಂದ ಅಂತಹುದೇ ಇನ್ನೊಂದು ಹುದ್ದೆಗೆ ಹೋದಂತಾಯಿತಲ್ಲ ಎಂದು ಭಾವಿಸಿದೆ. ನನ್ನನ್ನು ಮತ್ತೊಂದು ಜಿಲ್ಲೆಯ SPಯಾಗಿ ವರ್ಗ ಮಾಡಲಿಲ್ಲವಲ್ಲ ಎಂದು ಬೇಸರಪಟ್ಟೆ. ನಾನು ಜಿಲ್ಲೆಯೊಂದರ ಜವಾಬ್ದಾರಿಯನ್ನು ಹೊರಲು ಸಾಧ್ಯವಿಲ್ಲ ಎಂದು ಸರ್ಕಾರ ನನ್ನ ಬಗ್ಗೆ ಭಾವಿಸಿರಬೇಕೆಂದು ಆತಂಕಗೊಂಡೆ. ಆಗ ಮತ್ತೊಮ್ಮೆ ಹೆಮಿಂಗ್ವೇನ ಮಾತುಗಳನ್ನು ನೆನಪಿಟ್ಟುಕೊಂಡು ಗುಪ್ತಚರ ದಳಕ್ಕೆ ಹಾಜರಾದೆ. ಹೊಸ ಕೆಲಸವನ್ನು ಬೇಗನೆ ಕಲಿತು ಅಲ್ಲಿಯೂ ಹೆಚ್ಚಿನ ಆಸಕ್ತಿಯಿಂದ ಕಾರ್ಯನಿರ್ವಹಿಸಿ ಎಲ್ಲರ ಮನ್ನಣೆ ಗಳಿಸಿದೆ. 1 ವರ್ಷದ ನಂತರ ನನ್ನನ್ನು ಕೊಡಗು ಜಿಲ್ಲೆಯ SPಯಾಗಿ ನೇಮಕ ಮಾಡಲಾದಾಗ ನಾನು ಹೆಚ್ಚಿನ ಸಂತಸವನ್ನೇನೂ ಪಡಲಿಲ್ಲ. ಏಕೆಂದರೆ ಸಾಮಾನ್ಯವಾಗಿ ಒಬ್ಬ ಪೊಲೀಸ್ ಅಧಿಕಾರಿ 2ನೇ ಜಿಲ್ಲೆಯ SPಯಾಗಿ ಹೋಗಬೇಕಾದರೆ ಅದು ಮೊದಲನೇ ಜಿಲ್ಲೆಗಿಂತ ದೊಡ್ಡದಾಗಿರಬೇಕು. ಆದರೆ ಕೊಡಗು ಜಿಲ್ಲೆಯಲ್ಲಿ ಬೀದರ್ಗಿಂತ ಕಡಿಮೆ ಪೊಲೀಸ್ ಠಾಣೆಗಳಿದ್ದವು. ಅಲ್ಲಿಯೂ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದೆ ಮತ್ತು ಸಾಕಷ್ಟು ಜನಾನುರಾಗವನ್ನು ಗಳಿಸಿದೆ. 1 ವರ್ಷ ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡುವಷ್ಟರಲ್ಲಿ ಕರ್ನಾಟಕದಲ್ಲಿ ಆ ಸಮಯದಲ್ಲಿ ರಾಜ್ಯದ 2ನೇ ಅತಿ ದೊಡ್ಡ ಪೊಲೀಸ್ ಜಿಲ್ಲೆಯಾಗಿದ್ದ ಗುಲ್ಬರ್ಗಾಕ್ಕೆ ನನ್ನನ್ನು SPಯನ್ನಾಗಿ ನೇಮಿಸಲಾಯಿತು. ನಾನು ಈ ಹಿಂದೆ ಕೆಲಸ ಮಾಡಿದಂತಹ 2 ಜಿಲ್ಲೆಗಳಲ್ಲಿ ಇದ್ದ ಪೊಲೀಸ್ ಠಾಣೆಗಳ ಸಂಖ್ಯೆಯನ್ನು ಕೂಡಿಸಿದರೂ ಆ ಸಮಯದಲ್ಲಿ ಗುಲ್ಬರ್ಗಾದಲ್ಲಿ ಇದ್ದ ಪೊಲೀಸ್ ಠಾಣೆಗಳ ಸಂಖ್ಯೆ ಹೆಚ್ಚಾಗಿತ್ತು. ಇಂತಹ ದೊಡ್ಡ ಜಿಲ್ಲೆಯನ್ನು ನಾನು 2 ವರ್ಷ ಉತ್ತಮವಾಗಿ ನಿಭಾಯಿಸಿದೆ. ನನಗೆ ಒಳ್ಳೆಯ ಹೆಸರು ಬಂದಿತು. ನನಗೆ ಅನಂತರ ಕೇಂದ್ರ ಸರ್ಕಾರದ ಸೇವೆಗೆ ಕಳುಹಿಸಲಾಯಿತು. ಅಲ್ಲಿಯೂ ನನ್ನ ರಾಜ್ಯಕ್ಕೆ ನಾನು ಹೆಸರನ್ನು ತಂದೆ. ಈ ಮಾತುಗಳನ್ನು ಇಲ್ಲಿ ಹೇಳುತ್ತಿರುವ ಕಾರಣವೆಂದರೆ ನನಗೆ ಮೊದಲ ಜಿಲ್ಲೆಯಲ್ಲಿಯೇ ಆದಂತಹ ಆಘಾತದ ಕಾರಣವಾಗಿ
ನಾನು ಖಿನ್ನನಾಗಿ ಕುಳಿತು ಏನನ್ನೂ ಮಾಡದಿದ್ದರೆ ಮುಂದೆ ನನಗೆ ಎಂದಿಗೂ ಉತ್ತಮ ಅವಕಾಶಗಳು ಬರುತ್ತಿರಲಿಲ್ಲ. ನನ್ನಂತೆಯೇ ಆರಂಭದಲ್ಲಿಯೇ ಎಡವಿದ ಮರ್ವಾನ್ ಅಟಪಟ್ಟು ಎಂಬ ಶ್ರೀಲಂಕಾದ ಕ್ರಿಕೆಟ್ ಆಟಗಾರನ ಬಗ್ಗೆ ಇಲ್ಲಿ ಹೇಳಲೇಬೇಕು. ಆತ 1990ರಲ್ಲಿ ತನ್ನ ದೇಶದ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿ ಆಡಿದ ಪ್ರಥಮ ಮ್ಯಾಚಿನಲ್ಲಿಯೇ 2 ಇನ್ನಿಂಗ್ಸ್ಗಳಲ್ಲಿ ಒಂದೇ ಒಂದು ರನ್ನನ್ನೂ ಗಳಿಸಲಿಲ್ಲ. ಹೀಗಾಗಿ ಅವನನ್ನು ತಂಡದಿಂದ ಕೈಬಿಡಲಾಯಿತು. ಆತ ಮತ್ತೆ ಮೊದಲ ದರ್ಜೆಯ ಕ್ರಿಕೆಟ್ ಆಡತೊಡಗಿ 2 ವರ್ಷಗಳ ನಂತರ 2ನೆಯ ಬಾರಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾದ. ಆಗಲೂ 2 ಇನ್ನಿಂಗ್ಸ್ ಸೇರಿ ಆತ ಗಳಿಸಿದ್ದು ಒಂದೇ ರನ್. ಮತ್ತೆ ಅವನನ್ನು ತಂಡದಿಂದ ಕೈಬಿಡಲಾಯಿತು. ಎದೆಗುಂದದ ಅಟಪಟ್ಟು ಬೇರೆಯ ಮೊದಲ ದರ್ಜೆಯ ಮ್ಯಾಚುಗಳನ್ನಾಡಿ ಅವುಗಳಲ್ಲಿ ಉತ್ತಮ ರನ್ ಗಳಿಸಿದಾಗ 3ನೆಯ ಬಾರಿ ಅಂದರೆ 1.5 ವರ್ಷಗಳ ನಂತರ ಅವನನ್ನು ದೇಶದ ತಂಡಕ್ಕೆ ತೆಗೆದುಕೊಂಡರು. ಆಗಲೂ ಅವನು ರನ್ ಗಳಿಸದಿದ್ದಾಗ ಈತನಿಗೆ ಟೆಸ್ಟ್ ಮ್ಯಾಚುಗಳನ್ನು ಆಡುವ ಮನಸ್ಥಿತಿ ಇಲ್ಲ ಎಂದು ಮತ್ತೊಮ್ಮೆ ತಂಡದಿಂದ ಕೈಬಿಡಲಾಯಿತು. ಇನ್ನು ತನ್ನ ಟೆಸ್ಟ್ ಜೀವನವೇ ಮುಗಿದು ಹೋಯಿತು ಎಂದು ಆತ ಧೃತಿಗೆಡದೆ ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿದ. 6 ವರ್ಷಗಳ ಬಳಿಕ ಮತ್ತೊಮ್ಮೆ ದೇಶದ ತಂಡಕ್ಕೆ 4ನೆಯ ಬಾರಿಗೆ ಆಯ್ಕೆಯಾದ. ಈ ಬಾರಿ ಆತ ಉತ್ತಮವಾಗಿ ಆಡಿದ. ಮುಂದೆ ಅಟಪಟ್ಟು ಟೆಸ್ಟ್ ಪಂದ್ಯಗಳಲ್ಲಿ ತನ್ನ ದೇಶಕ್ಕಾಗಿ 5500 ರನ್ಗಳನ್ನು ಗಳಿಸಿ ಆ ದೇಶದ ಅತಿ ಉತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬ ಎಂದು ಹೆಸರು ಗಳಿಸಿ ಶ್ರೀಲಂಕಾದ ಕ್ಯಾಪ್ಟನ್ ಸಹ ಆದ. ಹೆಮಿಂಗ್ವೆ ಹೇಳಿದಂತೆ, ನಮಗೆ ತೊಂದರೆ ಬಂದಾಗ ಅಧೀರರಾಗದೆ ಅದನ್ನು ಹಿಮ್ಮೆಟ್ಟಿಸಿ ಮತ್ತೊಮ್ಮೆ ಮುಂದೆ ಬರುತ್ತೇನೆ ಎಂದು ಮನಸ್ಸು ಮಾಡಿ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಯಶಸ್ಸು ಸಾಧ್ಯವಲ್ಲವೇ?